ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಮಂಗಳವಾರ ಬೆಳಿಗ್ಗೆ ಇನ್ನೂ ಎಷ್ಟು ಟೈಮ್ ಅಂದರೆ 7 ಗಂಟೆ ಆಗಿಲ್ಲ, 6:45. ನಾನು ಡೈಲಿ 6 ಗಂಟೆ ಅಥವಾ 6 ಗಂಟೆ 10 ನಿಮಿಷ ಆ ಥರ ಎದ್ದೇಳ್ತೀನಿ. ಚಳಿ ಇದೆ ಅಂತೇಳಿ ಸ್ವೆಟರೆಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಇವಾಗ ತಿಂಡಿ ಮಾಡೋಣ ಅಂತೇಳಿ ಬಂದಿದ್ದೀನಿ. ತಿಂಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನಿನ್ನೆ ಬಿಗ್ ಮಾರ್ಕೆಟಿಗೆ ಹೋಗಿದ್ದಾಗ ಮೊನ್ನೆ ಮಶ್ರೂಮ್ ತೊಗೊಬಂದಿದ್ದೆ. ಅವರು 3 ಥರ ಮಶ್ರೂಮ್ ತೋರಿಸೋದ್ರಲ್ಲಿ ಪಲಾವ್ಗೆ ಬೇರೆ ಇದೆ, ಸಾಂಬಾರಿಗೆ ಬೇರೆ ಇದೆ, ಮತ್ತು ಫ್ರೈ ಎಲ್ಲ ಮಾಡ್ತೀನಿ ಅದೇ ಬೇರೆ ಇದೆ. ಅದರಲ್ಲಿ ನನಗೆ ನಾನು ಪಲಾವ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಅವರು ಈ ಥರ ಮಶ್ರೂಮ್ ಕೊಟ್ಟರು. ಈ ಥರ ಇದೆ. ಅದಕ್ಕೆ ಇದನ್ನು ನಿನ್ನೆನೂ ಟೊಮೆಟೊ ಬಾತ್ ಮಾಡಿದ್ನಲ್ಲ, ಮತ್ತು ನಿನ್ನೆನೂ ಟೊಮೆಟೊ ಬಾತು, ಇವತ್ತು ಈ ಥರ ಪಲಾವ್ ಮಾಡಿದರೆ ಮೋನ್ಮಮ್ಮ ಬೈತಾರೆ, ನಾವೇನೋ ಇಷ್ಟಪಟ್ಟು ತಿಂತೀವಿ. ಅದಕ್ಕೆ ಬೇಡ ಅಂದ್ಬಿಟ್ಟು ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ನಾಳೆಗೆ ಪಲಾವ್ಗೆ ಅಂತೇಳಿ ಬಟಾಣಿ ಕೂಡ ನೆನೆಸಿದ್ದೀನಿ. ಹಾಗೆ ಅಡ್ಲಕಾಯಿ ನಿಮಗೆ ತೋರಿಸಿದ್ದೆ, ತೋರ್ಸೋಕ್ಕಾಗಿರಲಿಲ್ಲ, ಕವರ್ ಒಳಗಡೆ ಇತ್ತು ನೋಡಿ. ಇದು ಬಂದು ನಾಟಿ ಅಡ್ಲಕಾಯಿ, ಈ ಥರ ಬರುತ್ತೆ. ಇನ್ನೊಂದು ಬರುತ್ತೆ, ಅದು ಫಾರಮ್ಮು, ಇದು ನಾಟಿ, ಚೆನ್ನಾಗಿರುತ್ತೆ. ಇವಾಗ ಇದ್ರದ್ದು ಪಲ್ಯ ಮಾಡಿಬಿಟ್ಟು ಚಪಾತಿ ಮಾಡ್ತೀನಿ. ಓಕೆ, ಇವಾಗ ಇದ್ರದ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಮಾಡಬೇಕು. ಹಾಗೆ ಇದರಲ್ಲಿ ಸಾಂಬಾರು ಕೂಡ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಂದರೆ ಮಸಾಲೆ ಎಲ್ಲ ರುಬ್ಬಿ ಮಾಡಬೇಕು. ಅದೇ ಮಾಮನಿಗೆ ಇಷ್ಟ ಆಗಲ್ಲ, ವಾರದಲ್ಲಿ ಒಂದಿನ ಮಾಡಿದ್ರೇ ಮಸಾಲೆ ಅಂತ ಇರ್ತಾರೆ. ಅದಕ್ಕೆ ಪಲ್ಯ ಮಾಡ್ತೀನಿ. ಪಲ್ಯ ಮಾಡಿಬಿಟ್ಟು ಮತ್ತು ಚಪಾತಿಗೆಲ್ಲ ಇದ್ರ ಸಿಪ್ಪೆ ಎಲ್ಲ ತೆಗಿಬೇಕು. ಈ ಥರ ತೆಗೆದು ಅದನ್ನು ತೊಳೆದು ಆಮೇಲೆ ಕಟ್ ಮಾಡಬೇಕು. ಇದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಆಮೇಲೆ ಏನು ಮಾಡ್ತೀನಿ ಅಂದರೆ ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಡ್ತೀನಿ. ಆಮೇಲೆ ಇದ್ರದ್ದು ಪಲ್ಯ ಮಾಡ್ತೀನಿ. ಅವಾಗ ಚಪಾತಿ ಹಿಟ್ಟು ಏನಾಗುತ್ತೆ, ಸಾಫ್ಟ್ ಆಗುತ್ತೆ. ಓಕೆ, ಇನ್ನೂ ಈ ಕೆಲಸ ಇದೆ. ಪಪಾಯಿ ಕಟ್ ಮಾಡಬೇಕು, ಹೊರಗಡೆ ಎತ್ತಿಟ್ಟಿದ್ದೀನಿ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ. ಪಪಾಯಿ ಚೆನ್ನಾಗಿ ಹಣ್ಣಾಗಿದೆ, ಅದನ್ನು ಇವಾಗ ಕಟ್ ಮಾಡಬೇಕು. ಸಿಪ್ಪೆ ಎಲ್ಲ ಹೊರದು ಇದೇನು ತುಂಬ ಸಿಪ್ಪೆ ಹೋಗ್ಬೇಕಂತೇನಿಲ್ಲ, ಸ್ವಲ್ಪ ತೆಗೆದಾಯ್ತು. ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡೋಣ. ಇವಾಗ ಹೊರಗಡೆ ಬಸವನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಅಂದರೆ ಬಸವಪ್ಪ. ಅದು ಯಾವ ಥರ ಅಂದರೆ ಪಿ ಎಲ್ಲ ಊದ್ಕೊಂಡು ಡೋಲೆಲ್ಲ ಬಡ್ಕೊಂಡು ಆ ರೀತಿ ಕರ್ಕೊಂಡು ಹೋಗ್ತಾ ಇರೋದು. ನಿಮಗೆ ಸೌಂಡ್ ಕೇಳಿಸ್ಬೋದು, ಗೊತ್ತಿಲ್ಲ ಯಾವ ಥರ ಕೇಳಿಸುತ್ತೆ ಅಂತೇಳಿ. ಇವಾಗ ನಾನು ಫೇಸ್ ಎಲ್ಲ ನೀಟಾಗಿ ತೊಳ್ಕೊಂಡು ಬಂದಿದ್ದೀನಿ. ನಾನು ಇವಾಗ ಫೇಸ್ ಪ್ಯಾಕ್ ಹಾಕ್ತಾಯಿದ್ದೀನಿ. ಇದೇನು ಅಂದರೆ ನಿಮ್ಮ ಮನೇಲೂ ಇರುತ್ತೆ, ನಿಮಗೆ ಗೊತ್ತಿರಲ್ಲ ಇದರಿಂದ ಫೇಸ್ ಪ್ಯಾಕ್ ಹಾಕ್ಬೋದಾ ಅಂತೇಳಿ. ನಾನಿಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇನು ಅಂತ ಲಾಸ್ಟಲ್ಲಿ ಬೇಕಾದರೆ ಹೇಳ್ತೀನಿ. ಇದರಿಂದ ನಾನು ಫೇಸ್ ಪ್ಯಾಕ್ ಹಾಕ್ತಾ ಇದ್ದೀನಿ. ಕೇಳಿಸ್ತಾ ಇದೆ ಸೌಂಡ್ ನಿಮಗೆ? ಅದೇ ಬಸ್ಸನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಇಲ್ಲಿ ನೋಡಿ ಹಾಕೋದಷ್ಟು ನೀಟಾಗಿ ಬರೋದೇ ಇಲ್ಲ ನನಗೆ.
ಮಿರರಷ್ಟು ಒಂಥರ ಒಂಥರ ಏನೋ ಒಂಥರ ಅನಿಸ್ತಾ ಇರುತ್ತೆ. ಮಿರರಲ್ಲಾದರೆ ನೀಟಾಗಿ ಹಾಕೋಬೋದು. ಯಾರಿಗಾದ್ರೂ ಈ ಹಿಟ್ಟು ಏನಿರ್ಬೋದು ಅಂತ ಕಮೆಂಟ್ ಮಾಡಿ, ಬೇಕಾದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ ಏನಿರ್ಬೋದು ಅಂತೇಳಿ ಕಮೆಂಟ್ ಮಾಡ್ಬೋದು. ಫೇಸಿಗೆಲ್ಲ ಹಾಕಾಯಿತು. ಇವಾಗ ನೆಕ್ಕಿಗೆ ಹಾಕ್ಕೊಳ್ತೀನಿ. ಇದನ್ನು ಸ್ವಲ್ಪ ಹೀಗೆ ಮಾಡ್ತೀನಿ. ಓಕೆ ಒಂದು ಎಷ್ಟೊತ್ತು ಬೇಕು, ಒಂದು 10 ಮಿನಿಟ್ಸ್ ಸಾಕಾ ಏನೋ ಗೊತ್ತಿಲ್ಲ. ಯಾಕೆಂದರೆ ವೆದರ್ ಈ ಥರ ಇರುವಾಗ 10 ಮಿನಿಟ್ಸು ಜಾಸ್ತಿನೇ ತೊಗೋಬೋದು. ಆದರೆ ಈ ಥರ ಎಲ್ಲ ಫೇಸ್ ಪ್ಯಾಕ್ ಎಲ್ಲ ಹಾಕಿದಾಗ ಏನಂದರೆ ಡ್ರೈ ಮಾಡಬಾರ್ದು. ಅಂದರೆ ನಾವೇ ಫ್ಯಾನ್ ಹಾಕ್ಕೊಂಡೆಲ್ಲ ಡ್ರೈ ಮಾಡ್ಕೋಬಾರ್ದು, ಅದೇ ಡ್ರೈ ಆಗಬೇಕು. ನಾನು ಇವಾಗ ಇದನ್ನೆಲ್ಲ ಹಾಕ್ಕೊಂಡಿದ್ದೀನಲ್ಲ, ಅಂದರೆ ಈ ಫೇಸ್ ಪ್ಯಾಕ್ ಹಾಕಿದ್ದೀನಲ್ಲ, ಇದನ್ನು ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಹಾಕ್ಕೊಂಡು ಬಿಟ್ಬಿಟ್ಟು ಹೀಗೆ ಇವಾಗೆಲ್ಲ ಕಸ ಗುಡಿಸೋದ್ರೊಳಗಡೆ ಡ್ರೈ ಆಗೋಗುತ್ತೆ. ಆಮೇಲೆ ಫೇಸ್ ವಾಶ್ ಮಾಡ್ತೇನೆ. ಓಕೆ, ಇನ್ನೊಂದು ಸ್ವಲ್ಪ ಇದೆ, ಯಾಕೆ ಬೀಸಾಕೋದು, ಇದನ್ನು ಹಾಕೋಬಿಡ್ತೀನಿ. ಹಾಗೆ ತಿಕ್ಕಾಗುತ್ತೆ ಅವಾಗ. ಓಕೆ 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 ಇನ್ನೂ ಒಬ್ರಿಗೂ ಕೂಡ ಆಗ್ಬೋದು, ಅಷ್ಟು ಪ್ಯಾಕ್ ಇದೆ. ಇಷ್ಟಿದ್ರೆ ಸಾಕು, ಆರಾಮಾಗಿ ಫೇಸ್ ಪ್ಯಾಕ್ ಹಾಕ್ಕೋಬೋದು. ನಾನಿಲ್ಲಿ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸಿ ಮನೆ ಒರೆಸೋದು ಮತ್ತು ಪಾತ್ರೆ ಎಲ್ಲ ಇದ್ದರೆ ಅದನ್ನೆಲ್ಲ ತೊಳೆಯೋದು. ಅಷ್ಟೊತ್ತಿಗೆ ಏನಾಗುತ್ತೆ, ಅದು ಅದೇನೇ ಡ್ರೈ ಆಗುತ್ತೆ. ಒಂದೊಂದು ಸರಿ ಏನಾಗುತ್ತೆ ಅಂದರೆ ಇರಿಟೇಟ್ ಆಗ್ತಾ ಇರುತ್ತೆ. ಅದರಿಂದ ನಾವೇನು ಮಾಡ್ತೀವಿ, ಫ್ಯಾನ್ ಹಾಕ್ಬಿಟ್ಟು ಕೂತ್ಕೊಬಿಡ್ತೀವಿ. ಅದು ತಪ್ಪು ನನ್ನ ಪ್ರಕಾರ. ಫ್ಯಾನೆಲ್ಲ ಹಾಕ್ಬಿಟ್ಟು ಕೂರಬಾರ್ದು, ಅದೇ ಡ್ರೈ ಆಗೋದಕ್ಕೆ ನಾವು ಬಿಡಬೇಕು. ನಾವು ಯಾವತ್ತೂ ಆ ಥರ ಬಿಡೋದೇ ಇಲ್ಲ. ಏನೋ ಒಂಥರ ಇರಿಟೇಟ್ ಆದಂಗೆ ಆಗ್ತಾ ಇರುತ್ತಲ್ಲ, ಅದಕ್ಕೆ ನಾವೇನು ಮಾಡಿಬಿಡ್ತೀವಿ, ಫ್ಯಾನ್ ಹಾಕ್ಬಿಡ್ತೀವಿ. ಫ್ಯಾನ್ ಹಾಕ್ದಾಗ ಏನಾಗುತ್ತೆ, 10 ನಿಮಿಷ ಅಥವಾ 1/4 ಗಂಟೆಯಲ್ಲಿ ಡ್ರೈ ಆಗಿಬಿಡುತ್ತೆ. ಇದು ಅದೇ ಆಗಿ ಡ್ರೈ ಆಗೋದಕ್ಕೆ ಒಂದು 20ರಿಂದ 25 ನಿಮಿಷ, ಒಂದೊಂದ್ಸರಿ ½ ಅನ್ ಅವರ್ ಎಲ್ಲ ತೊಗೊಳುತ್ತೆ. ಆ ಥರ ಆಗುತ್ತೆ. ನೀವು ಯಾವತ್ತೂ ಅಷ್ಟೇ ಫ್ಯಾನ್ ಹಾಕ್ಕೊಂಡು ಮಾತ್ರ ಡ್ರೈ ಮಾಡ್ಕೋಬೇಡಿ. ನಾನು ಇಲ್ಲಿ ಹಾಗೇ ಕೂತ್ಕೊಂಡಿದ್ದೆ, ಎಲ್ಲ ಕೆಲಸ ಆದಮೇಲೆ ಕೆಲಸ ಆಗಿರಲಿಲ್ಲ. ಅದೇ ಬೆಕ್ಕು ಬಂದಿತ್ತಲ್ಲ, ಅದನ್ನು ನೋಡ್ತಾ ಕೂತಿದ್ದೆ. ಅದು ಒಳಗಡೆಗೆ ಬರೋಕ್ಕೆ ಭಯ ಪಡ್ತಾಯಿದೆ. ಯಾಕೆಂದರೆ ಫೇಸ್ ಈ ಥರ ಕಾಣಿಸ್ತಾ ಇತ್ತಲ್ಲ, ಅದರಿಂದ ನನ್ನ ಮುಖನ ನೋಡಿಬಿಟ್ಟು ಭಯ ಪಡ್ತಾ ಇರೋದು, ಯಾರು ಅಂತ. ಏನೋ ಒಂಥರ ಭಯ, ವೈಟ್ ಕಾಣಿಸ್ತಿದ್ದೀನಲ್ಲ ಅದಕ್ಕೆ. ಇವಾಗ ನೋಡಿ ಮುಖ ಎಲ್ಲ ಡ್ರೈ ಆಗಿದೆ. ಇದು ಯಾವ ಹಿಟ್ಟು ಅಂದರೆ ದೋಸೆ ಹಿಟ್ಟು. ಮನೇಲಿ ದೋಸೆ ಹಿಟ್ಟು ಉಳಿದಿತ್ತು, ಅದನ್ನು ತೊಗೊಂಡು ನಾನು ಮುಖಕ್ಕೆ ಈ ರೀತಿಯಾಗಿ ಫೇಸ್ ಪ್ಯಾಕ್ ಹಾಕ್ಕೊಂಡಿರೋದು. ನಿಮ್ಮ ಮನೇಲಿ ಏನಾದರೂ ದೋಸೆ ಹಿಟ್ಟು ಇದ್ದರೆ ಈ ರೀತಿಯಾಗಿ ಫೇಸ್ ಪ್ಯಾಕ್ನ ಹಾಕೋಬೋದು. ಇದು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ. ನೋಡಿ ಮುಖ ಎಲ್ಲ ನೀಟಾಗಿ ತೊಳೆದಿದ್ದೀನಿ. ಆದರೂ ಕೂಡ 5 ನಿಮಿಷ ಹಾಗೆ ಸ್ಕ್ರಬ್ ಥರ ಮಾಡಿ ಆಮೇಲೆ ತೊಳೆದಿರೋದು. ಆದರೂ ಇಲ್ಲೆಲ್ಲ ಇನ್ನೂ ಅಷ್ಟು ಕ್ಲಿಯರಾಗಿ ಹೋಗಿಲ್ಲ. ಟವೆಲಲ್ಲಿ ಒರೆಸ್ಕೊಂಡ್ರೆ ನೀಟಾಗುತ್ತಾ. ಈ ವೆದರ್ಗೂ ಈ ತಣ್ಣೀರು ಹಾಕಿ ಮುಖ ತೊಳಿತಾ ಇದ್ರೆ ಅಮ್ಮ ಯಾವ ಥರ ಫೀಲ್ ಆಗ್ತಾಯಿದೆ ಅಂದರೆ ಫುಲ್ಲು ಚಳಿ ಥರ ಫೀಲ್ ಆಗ್ತಾ ಇದೆ. ತೆಳುಗೆ ಹಾಕಿದರೆ ಸ್ವಲ್ಪ ಓಕೆ. ನಾನು ಫುಲ್ಲು ತಿಕ್ಕಾಗಿ ಹಾಕ್ಬಿಟ್ಟಿದ್ನ, ಅದರಿಂದ ಕಷ್ಟ ಆಯಿತು ಸ್ವಲ್ಪ ತೊಳೆಯೋದಕ್ಕೆ. ಬೆಕ್ಕುಗಳು ನನ್ನ ಮುಖ ನೋಡ್ಬಿಟ್ಟು ಹೆದರ್ಕೊಳ್ತಿದ್ದೆ, ಏನೋ ದೆವ್ವ ಥರ ಕಾಣಿಸ್ತಾ ಇದ್ದಾಳೆ ಅಂತೇಳಿ. ಬರಲೇ ಇಲ್ಲ ಅದು ಸ್ವಲ್ಪ ಹೊತ್ತು. ಆಮೇಲೆ ನಾನು ಸೌಂಡ್ ಮಾಡಿದೆ ಬಾ ಅಂತೇಳಿ, ಆಮೇಲೆ ಬರ್ತಾ ಇದ್ದ ಹೊರಗಡೆ. ಇಲ್ಲಾಂದರೆ ಯಾರೋ ಅಂತ ಅದಕ್ಕೆ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಓಕೆ, ಅಕ್ಕಿ ಹಿಟ್ಟಿಂದು ದೋಸೆ ಹಿಟ್ಟಲ್ಲಿ ಈ ರೀತಿಯಾಗಿ ಫೇಸ್ ಪ್ಯಾಕ್ ಮಾಡ್ಕೋಬೋದು ನೋಡಿ. ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ.
ಇನ್ಮೇಲೆ ದೋಸೆ ಹಿಟ್ಟು ಅಥವಾ ಇಡ್ಲಿಗೆ ಏನಾದರೂ ರುಬ್ಬಿದಾಗೆಲ್ಲ ನೀವು ಏನಂದರೆ ಫೇಸ್ ಪ್ಯಾಕ್ನ ಹಾಕ್ಕೋಬೋದು. ಓಕೆ ಅಪ್ಪ ಓಕೆ, ಮತ್ತು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಸ್ಕಿನ್ನು ಸ್ವಲ್ಪ ಬ್ರೈಟ್ನೆಸ್ ಅಂತ ಅನ್ನಿಸ್ತಾ ಇರುತ್ತೆ. ವಾರದಲ್ಲಿ 1 ಸಾರಿ ಅಥವಾ 2 ಟೈಮ್ಸು ಫೇಸ್ ಪ್ಯಾಕ್ ಹಾಕ್ಕೊಂಡ್ರೆ ಒಳ್ಳೆಯದು. ಓಕೆ ನೋಡಿ, ಅಕ್ಕಿ ಹಿಟ್ಟೆಲ್ಲ ಇಲ್ಲಿಲ್ಲೇ ಇದೆ, ಅದು ಡ್ರೈ ಆದಮೇಲೆ ಉದುರೋಗುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಉಳಿದಿತ್ತಲ್ಲ, ಅದನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಒಂದು ವಿಡಿಯೋ ನೋಡಿದ್ದೆ, ಈ ಥರದ್ದು ಅಕ್ಕಿ ಹಿಟ್ಟನ್ನ ತೆಳು ಅಂದರೆ ಸ್ವಲ್ಪ ನೀರು ಥರ ಮಾಡಿಕೊಂಡು ಅದರಲ್ಲಿ ರಂಗೋಲಿ ಹಾಕಿರೋದನ್ನು ಒಂದು ವಿಡಿಯೋ, ಸುಮಾರು ವಿಡಿಯೋದಲ್ಲಿ ನೋಡಿದ್ದೆ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತೇಳ್ಬಿಟ್ಟು ಇಲ್ಲಿ ಅದು ಅಂದರೆ ಅಕ್ಕಿ ಹಿಟ್ಟು ಸ್ವಲ್ಪ ಗಟ್ಟಿ ಇತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ನೀರು ಹಾಕೋಬಹುದಿತ್ತು. ಆದರೆ ನಾನು ತೆಳುವಾಗಿಬಿಟ್ರೆ ಬರಲ್ವೇನೋ ಅಂತ ನನಗೆ ಸ್ವಲ್ಪ, ಏಕೆಂದರೆ ಫಸ್ಟ್ ಟೈಮ್ ಮಾಡುವಾಗ ಸ್ವಲ್ಪ ಹಂಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪನೇ ನೀರು ಹಾಕ್ಬಿಟ್ಟು, ಅಂದರೆ ತುಂಬ ತೆಳುವಲ್ಲ ತುಂಬ ಗಟ್ಟಿನೂ ಅಲ್ಲ, ಆ ಥರ ನೀರು ಮಾಡಿಕೊಂಡು ಅದನ್ನು ನೋಡೋಣ, ರಂಗೋಲಿ ಹಾಕೋಣ ನೀಟಾಗಿ ಬರುತ್ತಾ ಏನು ಅಂದ್ಬಿಟ್ಟು ಇಲ್ಲಿ ನಾನು ರಂಗೋಲಿ ಹಾಕೋದಕ್ಕೆ, ಅಂದರೆ ತುಳಸಿ ಕಟ್ಟೆ ಇದೆಯಲ್ಲ ಅದರ ಕೆಳಗಡೆ ರಂಗೋಲಿ ಹಾಕೋಣ ಅಂದ್ಬಿಟ್ಟು ಅದನ್ನು ಆ ರೀತಿ ಮಾಡಿಕೊಂಡು ಇಲ್ಲಿ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಏನು ಅಂತ. ನಾನು ರಂಗೋಲಿ ಹಾಕ್ತಾಯಿದ್ದೀನಿ, ಸ್ವಲ್ಪ ತೆಳುವಾಗಿತ್ತಲ್ಲ, 2 ಸರಿ ಹಾಕಿದ್ದೀನಿ, ಅಂದರೆ ಡಬ್ಬಲ್ ಕೋಟಿಂಗ್ ಅಂತ ಹೇಳ್ತೀವಲ್ಲ, ಏಕೆಂದರೆ ಅದು ಡ್ರೈ ಆದಮೇಲೆ ಚೆನ್ನಾಗಿ ಬರುತ್ತೆ. ಹಸಿ ಇದ್ದಾಗ ಅದು ಅಷ್ಟು ಗೊತ್ತಾಗಲ್ಲ, ಇದೇನು ತೆಳು ಇದೆಯಲ್ಲ, ಬರುತ್ತೋ ಬರಲ್ವೋ ಆ ಥರ ಕನ್ಫ್ಯೂಸಲ್ಲಿ ಇರ್ತೀನಿ. ಆಮೇಲೆ ನಾನು 2 ಸರಿ ಕೋಟಿಂಗ್ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟೆ, ಬರುತ್ತಾ ಕರೆಕ್ಟಾಗಿ ಏನು ನೋಡೋಣ ಅಂಥೇಳಿ. ಆದರೆ ಚೆನ್ನಾಗಿ ಬಂದಿತ್ತು. 2 ಸರಿ ಕೋಟಿಂಗ್ ಮಾಡಿರೋದಕ್ಕೆ ಇಲ್ಲ ಗೊತ್ತಿಲ್ಲ. ಆಮೇಲೆ ಹೋಗ್ಬಿಟ್ಟು ನೋಡುವಾಗ ಡ್ರೈ ಆದಮೇಲೆ ಸಖತ್ತಾಗಿ ಕಾಣಿಸ್ತಾಯಿತ್ತು. ಇವಾಗ ನಾನು ನೋಡಿ ನಿಮಗೂ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂಥೇಳಿ. ನಾನು ಇದನ್ನು ಸ್ಪೀಡಲ್ಲಿ ಇಟ್ಟಿದ್ದೀನಿ, ಏಕೆಂದರೆ ತುಂಬ ಹೊತ್ತು ಟೈಮ್ ತೊಗೊಳ್ತು. ಅದರಿಂದ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇನ್ನೂ ತೆಳುಗೆ ಮಾಡಿಕೊಂಡು ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಆದರೆ ನನಗೆ ಫಸ್ಟ್ ಟೈಮ್ ಹಾಕಿರೋದಲ್ವಾ, ಬರಲ್ವೇನೋ ಅಂದ್ಬಿಟ್ಟು 2 ಸರಿ ಹಾಕಿರೋದು. ನೀರಿನಂಶ ಇರುವಾಗ ಗೊತ್ತಾಗಲ್ಲ ನಮಗೆ, ಅದು ಡ್ರೈ ಆದಮೇಲೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವಾ ಅಂತೇಳಿ. ಚೆನ್ನಾಗಿ ಕಾಣಿಸುತ್ತೆ. ಒಂದು ಸರಿ ಈ ರೀತಿ ಮಾಡಿಕೊಂಡು ಬೇಕಾದರೆ ಟ್ರೈ ಮಾಡಿ, ಹೇಗೆ ಬರುತ್ತೆ ನೀವೇ ನೋಡಿ. ಸಾಯಂಕಾಲ ಇವಾಗ ಏನಂತ ಹೇಳೋದು ಗೊತ್ತಾಗ್ತದೆ. ಸಾಯಂಕಾಲ ಆಗ್ತಾ ಇದೆ, ಟೈಮ್ ಬಂದು ಈಗ 5 o'clock. ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ, ನಿಮಗೆ ಕಾಣಿಸ್ತಾ ಇದೆ, ಪೂಜೆ ಎಲ್ಲ ಮಾಡಿ ಬಂದೆ. ಮೋಹನಮ್ಮ ಈ ಕಡಲೆಪುರಿನ ತುಂಬ ದಿನ ಆಯಿತು ತಗೊಬಂದು, ಯಾವಾಗಲೂ ಹೇಳ್ತಾ ಇರ್ತಾರೆ, ಬೈಯೋದು ಅವ್ರಿಗೆ ಏನಂದರೆ ತಂದ ತಕ್ಷಣ, ಆಮೇಲೆ ಏನಾದರೂ ಈ ಪಾನಿಪುರಿ ಮಸಾಲೆ ಪುರಿ ಈ ಥರದ್ದೆಲ್ಲ ತರ್ತಾರೆ ನೋಡಿ, ಅವಾಗಂತೂ ತಂದ ತಕ್ಷಣವೇ ತಿನ್ಬಿಡ್ಬೇಕು. ಈ ಫ್ರೂಟ್ಸ್ ಎಲ್ಲ ತಂದರೆ 2 ದಿನ 3 ದಿನದಲ್ಲೇ ಖಾಲಿ ಆಗಬೇಕು. ಅದಲ್ಲೇ ಇದ್ದರೆ ಬೈತಾನೆ ಇರ್ತಾರೆ, ಎಷ್ಟು ದಿನ ಆಯಿತು, 2 ದಿನ ಆಗಿರುತ್ತೆ ಇಲ್ಲ 3 ದಿನ ಆಗಿರುತ್ತೆ, ಅದಕ್ಕೆ ಎಷ್ಟೋ ದಿನ ಆಗೋಯ್ತು ಅಂತ ಬೈತಾ ಇರ್ತಾರೆ. ಇದು ಅಷ್ಟೇ, ಕಡಲೆಪುರಿ ತಂದು ಎಷ್ಟೋ ದಿನ ಆಗಿಲ್ಲ, ಇದು ತುಂಬ ದಿನ ಏನಾಗಿಲ್ಲ, ಇತ್ತೀಚೆಗೆ ತಂದಿರೋದು. ಆದರೂ ಕಡಲೆಪುರಿ ಅಲ್ಲೇ ಬಿದ್ದಿದೆ, ಅದು ಫುಲ್ಲು ಈ ವೆದರ್ ಈ ಥರ ಇರೋದ್ರಿಂದ ಎಲ್ಲ ಹಾಳಾಗಿದೆ, ಮೆತ್ತಗಾಗಿದೆ, ಅಂದರೆ ಒಂಥರ ವೆದರಿಗೆ ಒಂಥರ ಆಗುತ್ತೆ ನೋಡಿ, ಆ ಥರ ಆಗಿದೆ. ಅದು ಇನ್ನೂ ಮಡಿಕೊಂಡಿದ್ದೀರಾ ಹಾಗೆ ಹೀಗೆ ಅಂತೆಲ್ಲ ಬೈತಾ ಇರ್ತಾರೆ. ಸ್ಕೂಲಲ್ಲಿ ಈಗ ಇನ್ನು ನನ್ನ ಮಗ ಕಾಲೇಜ್ಗೆ ಹೋಗ್ತಿದ್ರು, ಕಾಲೇಜು ಅಂತ ಹೇಳೋಕ್ಕೆ ಬರ್ತಿಲ್ಲ, ಸ್ಕೂಲ್ ಅಂತಲೇ ಹೇಳ್ತಾ ಇರ್ತೀವಿ. ಕಾಲೇಜಿಂದ ಡೈಲಿ ಒಂದು ಮೆಸೇಜ್ ಬರುತ್ತೆ. ಏನು ಮೆಸೇಜ್ ಅಂದರೆ, ಇವತ್ತು ಯಾರು ಕಾಲೇಜಿಗೆ ಬಂದಿಲ್ಲ ಅನ್ನೋದು ಒಂದು ಮೆಸೇಜ್ ಬರುತ್ತೆ. ಅಂದರೆ ನೇಮು, ಎಷ್ಟು ಜನ ಬಂದಿಲ್ಲ ಏನೋ ಅವ್ರ ನೇಮ್ ಹಾಕ್ಬಿಟ್ಟು ಮೆಸೇಜ್ ಮಾಡ್ತಾರೆ. ಅದು ಇವಾಗ ಬಂದಿದೆ, ಅಂದರೆ ಸ್ಕೂಲ್ ಅನ್ನೋದೇ ಬರುತ್ತೆ. ಕಾಲೇಜ್ ಬಿಡೋ ಟೈಮಲ್ಲಿ ಮೆಸೇಜ್ ಬರ್ತಾ ಇರೋದು, ಯಾರು ಬಂದಿಲ್ಲ, ಯಾರು ಅಬ್ಸೆಂಟ್ ಆಗಿದ್ದಾರೆ ಅಂಥೇಳಿ. ಓಕೆ, ಕಡಲೆಪುರಿ ವಿಷಯಕ್ಕೆ ಬರೋಣ. ಕಡಲೆಪುರಿ ಏನಂದರೆ
ಬೀಸಾಕಿ ಅಂತಾನೆ ಹೇಳ್ತಾನೆ ಇದ್ದಾರೆ. ನಾನು ಕೌಶಿಗೆ ಹೇಳ್ತಾನೆ ಇದ್ದೀನಿ ಇದರಲ್ಲಿ ಏನಾದರೂ ಮಾಡು ತಿನ್ನೋಣ ಅಂತೇಳಿ. ನೋಡಿ ಇಷ್ಟೇ ಇರೋದು. ಅದಕ್ಕೆ ನಾನಿವಾಗ ಸ್ವಲ್ಪ ಮೆತ್ತಗಾಗಿದೆ ಅಷ್ಟೇ, ತುಂಬ ಏನು ಮೆತ್ತಗಾಗಲ್ಲ. ನಾನೇ ಅದಕ್ಕೆ ಚುರುಮುರಿ ಮಾಡಿಬಿಡೋಣ. ನೋಡಿ ಒಂದು ಸೌತೆಕಾಯಿ ಇದೆ, ಸ್ವಲ್ಪ ಕ್ಯಾರೆಟು, ಈರುಳ್ಳಿ, ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಚುರುಮುರಿ ಮಾಡಿಬಿಡೋಣ ಅಂತ ನಾನಿಲ್ಲಿ ಬಂದಿದ್ದೀನಿ. ಮೊರಕ್ಕೆ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಕೆಳಗಡೆ ಅಂದರೆ ಲಾಸ್ಟ್ ಅದಲ್ವಾ, ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಿದ್ಯಾ, ಇಲ್ಲಿ ನೋಡಿ ಈ ಥರ ಒಟ್ಟು ಥರ ಇದೆ ನೋಡಿ. ಇದನ್ನು ಕ್ಲೀನ್ ಮಾಡಿ ನಾನು ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಮಾಡಿಬಿಟ್ರೆ ಅಂದರೆ ಮಾಡಿಕೊಟ್ರೆ 2 ನಿಮಿಷಕ್ಕೆ ಖಾಲಿ ಆಗೋಗುತ್ತೆ. ಮಾಡೋಕ್ಕೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ನಾನೇ ಮಾಡಿರ್ತೀನಿ. ಅವನು ಎಷ್ಟೊತ್ತಿಗೆ ಬರ್ತಾನೆ? 5:45 ಬರ್ತಾನೆ. ಇವಾಗ ಬಂದು 5 ಗಂಟೆ ಅಲ್ವಾ, ಇನ್ನು 3/4 ಗಂಟೆ ಬೇಕು. ಅದಕ್ಕೆ ನಾನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಇನ್ನು ಉಳಿದಿರೋ ಕಡಲೆಪುರಿನ ಮಿಕ್ಸ್ ಮಾಡಲ್ಲ, ಹಾಗಾಗಿ ಇಟ್ಬಿಡ್ತೀನಿ. ಅವನು ಬಂದು ಮಿಕ್ಸ್ ಮಾಡಿಕೊಂಡು ತಿನ್ನಲಿ ಅಂತೇಳಿ. ಹಾಗೆ ಇತ್ತೀಚೆಗೆ ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಮತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ಅಜ್ಜಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿರೋದು ತುಂಬ ವೈರಲ್ ಆಗ್ತಿದೆ. ಈ ವಯಸ್ಸಲ್ಲೂ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಏನು ಮಾಡೋಕ್ಕಾಗಲ್ಲ. ಯಾಕೆ ಏನು ಮಾಡೋಕ್ಕಾಗಲ್ಲ ಅಂದರೆ ನಮ್ಮ ಹಣೆ ಬರ ಚೆನ್ನಾಗಿಲ್ಲ ಅಂದರೆ ಅವೆಲ್ಲ ಮಾಡಬೇಕಾಗತ್ತೆ. ಹಣೆ ಬರ ಚೆನ್ನಾಗಿದ್ದರೆ ಆ ಥರದ್ದೆಲ್ಲ ಬರಲ್ಲ. ಅದು ಹೇಳ್ಬೇಕಾದ್ರೆ ನನಗೆ ಬೇಜಾರಾಗ್ತಿದೆ. ಒಂದೊಂದ್ಸರಿ ನನಗೆ ಗಂಡು ಮಗು ಅಂದರೆ ಅಷ್ಟೊಂದು ಇಷ್ಟನೇ ಆಗಲ್ಲ. ಯಾಕೆಂದರೆ ಈ ಥರದ್ದು ಸುಮಾರು ನೋಡ್ಬಿಟ್ಟಿದ್ದೀನಿ. ಅವ್ನು ಹಾಗೆ ಮಾಡ್ದ, ಅವ್ನು ಹೀಗೆ ಮಾಡ್ದ. ಗಂಡು ಮಕ್ಳಿರ್ಬೋದು, ಗಂಡು ಮಕ್ಳು ಅಂತಲ್ಲ, ಹೆಣ್ಮಕ್ಳ ಬಗ್ಗೆನೂ ಕೇಳಿದ್ದೀನಿ. ನನ್ನ ಮಗಳು ಈ ಥರ ಮೋಸ ಮಾಡಿಬಿಟ್ಲು. ಒಂದೊಂದ್ಸರಿ ಇದೆಲ್ಲ ನೆನೆಸ್ಕೊಂಡಾಗ ನಿಜವಾಗ್ಲೂ ಮಕ್ಕಳೇ ಬೇಡ ಅನಿಸ್ಬಿಡುತ್ತೆ. ಆದರೂ ಅಜ್ಜಿ ಈ ವಯಸ್ಸಲ್ಲೂ ಎಷ್ಟು ಕಷ್ಟಪಡ್ತಿರೋದನ್ನ ನೋಡಿದಾಗ ಬೇಜಾರಾಗುತ್ತೆ. ನಾವು ಅಂದ್ಕೊಳ್ಳೋದು ಏನೇನು. ಈಗ ಬ್ರಹ್ಮ ಬರ್ದಿದ್ದಾನಲ್ವ ನಮ್ಮ ಹಣೆ ಬರನ, ಯಾಕೆ ಈ ಥರ ಬರ್ದ ಅಲ್ವಾ? ಅವನು ಬೈಬೇಕು ತಾನೆ ನಾವು. ಏಕೆಂದರೆ ಬರಿಬೇಕಾದ್ರೆ ನೀಟಾಗಿ ಬರಿಬೇಕು ತಾನೆ. ಹೇಗೇಗೋ ಬರೆದ್ಬಿಟ್ರೆ. ಈಗ ಅಜ್ಜಿ ತನ್ನ ಒಂದು ವಯಸ್ಸಲ್ಲಿ ಒಂದಷ್ಟು ಅಮೌಂಟು ದುಡ್ಡನ್ನ ಇಟ್ಕೊಂಡಿದ್ರೆ ಅವಳಿಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವತ್ತು ನನ್ನ ಮಕ್ಕಳು ಅವರು ಏನೇ ತಪ್ಪು ಮಾಡಿರಲಿ, ಅವರು ಏನೇ ಒಂದು ಮಾಡಿದ್ರು ಅವರು ಅಮ್ಮ ಅನ್ನೋ ಒಂದು ಇದೆಯಲ್ಲ, ಅದು ಯಾರು ಬಿಟ್ಕೊಡೋದೇ ಇಲ್ಲ. ಬಿಡು, ಏನೋ ಒಂದು ಮಾಡ್ಕೊಳ್ಳಿ, ಏನಾದರೂ ಅವ್ನಿಗೆ ಯಾಕೆ ಆ ಥರ ಮಾಡ್ತೀಯಾ, ಯಾಕೆಲ್ಲ ದುಡ್ಡು ಕೊಡ್ತೀಯ ಅಂದರೆ ನನ್ನ ಮಗ ಅಲ್ವಾ, ಆ ಥರ ಭಾವನೆ ಬಂದ್ಬಿಡುತ್ತೆ. ಎಷ್ಟೇ ಒಂದೊಂದ್ಸರಿ ಕೋಪ ಬಂದ್ಬಿಡುತ್ತೆ. ಯಾವ ಮಗ ಏನು ಥರ ಮಾತಾಡ್ತಾರೆ. ಆದರೆ ಮಗ ಬಂದ್ಬಿಟ್ಟು ಏನಾದ್ರು ಒಂದ್ಸರಿ ಅಮ್ಮ ಅಂತ ಅಂದು ಏನಾದರೂ ಒಂದು ಹೇಳಿದ್ರೆ ಅಲ್ಲಿಗೆ ಅಮ್ಮನ ಮನ್ಸು ಏನಾಗೋಗುತ್ತೆ ಅಂದರೆ ಕರ್ಗೋಗ್ಬಿಡುತ್ತೆ. ಅವಳ ಹತ್ರ ಎಷ್ಟೇ ದುಡ್ಡಿದ್ರೂ ಕೊಟ್ಬಿಡ್ತಾಳೆ. ಕೊಟ್ಬಿಟ್ಟು ಕೊನೆಗೆ ಲಾಸ್ಟಲ್ಲಿ ಈ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ನಾನು ತುಂಬ ನೋಡಿದ್ದೀನಿ, ಕೇಳಿದ್ದೀನಿ, ಅಪ್ಪ ಅಮ್ಮನಿಗೆ ಮೋಸ ಮಾಡಿರೋದು ಅಥವಾ ಇನ್ನೊಂದು. ಮತ್ತು ನಾನು ಈ ಬಂಧನ ಮೂವಿ ಇದೆಯಲ್ಲ ವಿಷ್ಣುವರ್ಧನ್, ಆ ಮೂವಿನ ನೋಡಿದ್ರೆ ದುಡ್ಡನ್ನ ಇಟ್ಕೋಬೇಕು, ಯಾವತ್ತೂ ಯಾವ ಮಕ್ಕಳನ್ನು ಕೂಡ ಆಗಲ್ಲ ಅನ್ನೋದನ್ನು ಕಲಿಬೇಕು. ಆದ್ರೂ ಜನ ಇನ್ನೂ ಕಲಿಯೋದೇ ಇಲ್ಲ. ಮಕ್ಕಳು ಅಂದ್ಕೊಂಡ್ರೆ ಅವ್ರಿಗೋಸ್ಕರನೇ ಜೀವ ಬಿಡ್ತಾರೆ. ಆದರೂ ಅವ್ರು ಕೊನೆಗೆ ಏನು ಮಾಡೋದು ಹೇಳಿ? ಏನು ಮಾಡಲ್ಲ. ಹೆಂಡ್ತಿ ಮಕ್ಕಳು ಮುಂದೆ ಅಮ್ಮನ್ನ ಬಿಟ್ಕೊಟ್ಬಿಡ್ತಾರೆ. ಬೇಕಾದರೆ ನೀನು ಹೆಂಡ್ತಿ ಏನೇ ಒಂದು ತಪ್ಪು ಮಾಡಿದ್ರು ಹೆಂಡ್ತಿ ಮಕ್ಕಳು, ಆದರೆ ಅವ್ರ ಬಗ್ಗೆ ಮಾತ್ರ ಇಷ್ಟು ಬಿಡಲ್ಲ. ಅವ್ರ ಬಗ್ಗೆ ಕುದಿತಾ ಇದ್ರು ಅವ್ರು ಆ ಥರ ಮಾಡಿ ಏನೇನೋ ಮಾಡಿರ್ತಾರೆ ಹೆಂಡ್ತಿ ಮಕ್ಕಳು, ಆದರೂ ಅವ್ರ ಬಗ್ಗೆ ಬಿಟ್ಕೊಡಲ್ಲ ಗಂಡ. ಆದರೆ ಅಮ್ಮನ ಮಾತ್ರ ಎಲ್ಲರ ಮುಂದೆ ತೆಗೆದು ಒದ್ದು ಬಿಡ್ತಾನೆ. ಅಂದರೆ ಅವಳು ಏನೇ ತಪ್ಪು ಮಾಡಿಲ್ಲ ಅಂದ್ರೂ
ಅವಳ ಬಗ್ಗೆ ಇಲ್ದದ್ದೆಲ್ಲ ಹೇಳೋದು. ಇವಾಗ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ, ಒಂದು ಎಕ್ಸಾಂಪಲ್, ಜಗಳ ಮಾಡ್ತಾ ಇರ್ತಾರೆ, ಹೋಗ್ಬಿಟ್ಟು ಅಮ್ಮ ಬಿಡ್ಸಕ್ಕೆ ಹೋಗ್ತಾಳೆ ಮಧ್ಯ, ಈ ಥರ ಎಲ್ಲ ಆಡಬೇಡಿ, ಏನೋ ಒಂದು ಬಿಡ್ಸಕ್ಕೆ ಹೋದಾಗ ಏನು ಮಾಡ್ತಾರೆ, ಅವ್ರ ಟಾಪಿಕ್ ಇರುತ್ತಲ್ಲ, ಅವ್ರು ಏನಕ್ಕೆ ಜಗಳ ಆಡ್ತಾ ಇರ್ತಲ್ಲ ಆ ಟಾಪಿಕ್ನ ಅಲ್ಲೇ ಬಿಟ್ಬಿಡ್ತಾರೆ. ಬಿಟ್ಬಿಟ್ಟು ಅಮ್ಮನ ವಿಷಯಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅದನ್ನೇ ದೊಡ್ಡ ಜಗಳ ಮಾಡ್ತಾರೆ. ನಾನು ನೋಡಿದ್ದೀನಿ ಅದನ್ನು. ಅದಕ್ಕೆ ಹೇಳ್ತಿರೋದು, ಹೆಂಡ್ತಿನ ಮಾತ್ರ ಬಿಟ್ಕೊಡಲ್ಲ. ಹೆಂಡ್ತಿ ಎಷ್ಟೇ ತಪ್ಪು ಮಾಡಿದ್ರು ಅವ್ರನ್ನ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ. ಆದರೆ ಅಮ್ಮನ ಮಾತ್ರ ನಡು ರೀತಿಯಲ್ಲಿ ಬಿಟ್ಬಿಡ್ತಾರೆ. ಅದಕ್ಕೆ ಹೇಳೋದು, ಆದಷ್ಟು ಚೆನ್ನಾಗಿದ್ದಾಗ, ದುಡಿತಾ ಇರುವಾಗ ಒಂದಿಷ್ಟು ಅಮೌಂಟನ್ನು ಎತ್ತಿಟ್ಕೊಳ್ಳಿ. ಆದರೆ ನಾನು ಈ ರೀತಿ ಇಟ್ಕೊಂಡಿದ್ದೀನಿ ಅಂತಲೂ ಕೂಡ ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ. ಯಾಕೆ ಅಂದರೆ ಅದು ಒಂದಿನ ಗೊತ್ತಾದಮೇಲೆ, ಈಗ ನಾವು ಈ ಥರ ಇಟ್ಕೊಂಡಿದ್ದೀವಿ ಅಂದರೆ ಅದನ್ನು ಕಿತ್ಕೊಳಕ್ಕೆ ಬರ್ತಾರೆ. ಅದಕ್ಕೆ ಅದು ಒಂಥರ ಗೌಪ್ಯವಾಗಿರ್ಬೇಕಂದ್ರೆ ಯಾರಿಗೂ ಗೊತ್ತಾಗಬಾರ್ದು, ನನಗೆ ಮಾತ್ರ ಗೊತ್ತಿರಬೇಕು ಅನ್ನೋ ಥರ ಇಟ್ಕೊಂಡ್ರೆ ಮುಂದೆ ಒಂದಿನ ಹೆಲ್ಪ್ಗಾಗುತ್ತೆ. ಓಕೆ, ಸಾಕು. ಆ ಟಾಪಿಕ್ ಹೇಳೋಕ್ಕೆ ಬೇಜಾರಾಗುತ್ತೆ ನನಗೂ. ಆ ವಿಡಿಯೋ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬಲ್ಲೆಲ್ಲ ನೋಡ್ಬೇಕಾದ್ರೆ ನಿಜವಾಗ್ಲೂ ಅಳು ಬರದೇ ಇದ್ರೂ ಕೂಡ ಅದನ್ನು ನೋಡಿದಾಗ ಅಳು ಬಂದೇ ಬರುತ್ತೆ. ಅದಕ್ಕೆ ಬೇಜಾರಾಯಿತು ಅಷ್ಟೇ. ಓಕೆ, ನಾನು ಇವಾಗ ಇದೆಲ್ಲ ಕಟ್ ಮಾಡ್ಕೊಳ್ತೀನಿ, ಆಮೇಲೆ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ಹಾಗೆ ಅಜ್ಜಿದು ಸ್ಟೋರಿ ಹೇಳ್ತಾ ಇದ್ದೆ. ಆದರೆ ಅಜ್ಜಿಗೆ ಗಂಡ ಇದ್ದಾರ ಇಲ್ಲೋ ಗೊತ್ತಿಲ್ಲ. ಇದ್ದಿದ್ದರೆ ಅಜ್ಜಿಗೆ ಆ ರೀತಿ ಅಂದರೆ ಆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡೋ ಅವಕಾಶ ಕೊಡ್ತಾ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ. ಇಲ್ಲ ಅಂದಿದ್ರೆ ನಾನು ಹೋಗಿ ದುಡ್ದು ಅವನಿಗೆ ಗಂಡ ಅಂತ ಇರಬೇಕು. ಇದ್ರೆ ಅವ್ನಿಗೆ ಎಷ್ಟೇ ಕಷ್ಟ ಇದ್ರೂ ನಾನು ದುಡ್ಡು ತಂದಾಕ್ತೀನಿ, ನಿನ್ನ ಮನೇಲಿರೋ. ಅವನಿಗೆ ತುಂಬ ವಯಸ್ಸಾಗಿದ್ರೂ ಅವನೇ ಮಾಡ್ತಾಯಿದ್ದ. ದೇವರು ಹೆಂಗೆಲ್ಲ ಮೋಸ ಮಾಡಿಬಿಡ್ತಾನೆ ನೋಡಿ. ಹಾಡು ಹಾಕಿರ್ತಾರೆ ನೋಡಿ, ಅದು ಬೆಕ್ಕುಗಳು ಬಂತು ಅನಿಸುತ್ತೆ. ನಾನು ಹಾಡು ಕೇಳುವಾಗಲೇ ತುಂಬ ಹಾಡು ಬಂದ್ಬಿಡುತ್ತೆ. ಬ್ರಹ್ಮನೇ ಬರೆದಂತ ಏನು ನಿನ್ನಲೀಲೆ, ಅರ್ಥವಿಲ್ಲದ ಬಾಳು ಅಂತ ಹೇಳುವಾಗನೇ ಎಷ್ಟೊಂದು ಜನಕ್ಕೆ ಎಷ್ಟು ಅಳಬಾರ್ದು ಅಂದ್ಕೊಂಡಿದ್ರು ಅಳು ಬಂದೇ ಬರುತ್ತಲ್ವ. ನಾನು ಹಾಗೆ ಅಂದ್ಕೊಳ್ಳೋದು. ಆ ಫೀಲಿಂಗ್ ಸಾಂಗ್ ಕೇಳ್ತಾ ಇದ್ರೇ ಈ ಥರದ್ದು ಎಷ್ಟೊಂದು ನೋಡಿಬಿಟ್ಟಿರ್ತೀವಿ. ಎಲ್ಲರೂ ನೋಡಿರ್ತೀರ ನಿಮ್ಮ ಫ್ಯಾಮಿಲಿಯಲ್ಲಿ ಅಲ್ವಾ, ಇಲ್ಲಾಂದರೆ ನಿಮ್ಮ ಅಕ್ಕಪಕ್ಕ ಈ ಥರದವರು ಅಂತೂ ಇರ್ತಾರೆ. ಏನು ಕರ್ಮ ರಿಟರ್ನ್ ಗುರು ಅಂತ ಹೇಳಲ್ವ ಇವಾಗ, ಆ ಥರ ಆ ಕರ್ಮ ಒಂದಿನಲ್ಲ ಒಂದಿನ ವಾಪಸ್ಸು ಅವ್ರಿಗೂ ಹೋಗುತ್ತೆ. ಅಲ್ಲಿಗಂಟ ವೆಯ್ಟ್ ಮಾಡಬೇಕಷ್ಟೆ. ಅಷ್ಟೊಂದು ನಮಗೂ ಪೇಷನ್ಸ್ ಇರಲ್ಲ ಅಷ್ಟು ವೆಯ್ಟ್ ಮಾಡುವಷ್ಟು. ಮೊದಲೆಲ್ಲ ಹೇಗೆ ಅಂದರೆ ಸತ್ತೋದ್ಮೇಲೆ ನರಕ ಸ್ವರ್ಗ ಅಂತ ತೋರಿಸ್ತಿದ್ರಂತೆ. ಇವಾಗ ಆಗಲ್ಲ. ಬದುಕಿರುವಾಗಲೇ ನರಕ ಸ್ವರ್ಗ ಯಾವುದು ಅಂತ ಇಲ್ಲೇ ತೋರಿಸ್ಕೊಟ್ಟು ಹೋಗ್ತಿರ್ತಾರೆ. ಅದನ್ನು ನಿಜ, ಅದು ನೋಡಬೇಕು. ಯಾಕೆಂದರೆ ಇವಾಗ ಒಬ್ಬನು ನಾವು ಆಡ್ಕೊಂಡಿರ್ತೀವಿ, ನಮಗೆ ಅದು ಬದುಕಿರುವಾಗಲೇ ತೋರಿಸಿದಾಗ ನಾವಲ್ಲ, ಯಾರೇ ಆದರೂ ಅಷ್ಟೇ, ನಾವೇನು ಕಡಿಮೆನಿಲ್ಲ ಬಿಡಿ. ನಾವು ಅವ್ರಿವ್ರ ಬಗ್ಗೆ, ಈಗ ನಮ್ಮ ಬಾಯಿ ಅಂತ ಬಂದಮೇಲೆ ಎಲ್ಲರ ಬಗ್ಗೆನೂ ಮಾತಾಡ್ತಾ ಇರ್ತೀವಿ. ಕರ್ಮ ಅನ್ನೋದು ಅಲ್ಲೇ ಬರುತ್ತೆ, ಆದರೆ ವೆಯ್ಟ್ ಮಾಡಬೇಕಷ್ಟೆ. ಎಲ್ಲ ರೆಡಿ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿ, ಟೊಮೆಟೊ, ಸೌತೆಕಾಯಿ ಮತ್ತು ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿ ಏನಾಗ್ಬಿಟ್ಟಿದೆ ಅಂದರೆ ತುಂಬ ದಿನ ಆಗಿತ್ತು, ಬೆಂಡಾದಂಗೆ ಆಗ್ಬಿಟ್ಟಿದೆ ಸ್ವಲ್ಪ. ಅದನ್ನು ತೆಗೆದುಬಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ನಾನು ತಿನ್ನೋಣ ಅಂದ್ಬಿಟ್ಟು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಿಕ್ಸ್ಚರ್ ಏನಾದ್ರು ಇದ್ದರೆ ಹಾಕ್ಕೋಬೋದು, ಮತ್ತು ಕಡಲೆ ಬೀಜದ್ದು ಹುರಿದಿರೋದು ಏನಾದರೂ ಇದ್ದರೆ ಅದು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದು ಕೌಶಿಗೆ ಅವ್ನು ಬಂದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ನೋಡಿ ಎಲ್ಲ ಸ್ವಲ್ಪ ಸ್ವಲ್ಪ ಎತ್ಕೊಂಡು ಇಲ್ಲೇ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಿದ್ದೀನಿ ಲೈಟಾಗಿ, ತುಂಬ ಏನು ಹಾಕಲ್ಲ, ಒಂದು ಇಷ್ಟು ಹಾಕ್ಕೊಳ್ತೀನಿ. ಹಾಗೆ
ಸ್ವಲ್ಪ ನಿಂಬೆಹಣ್ಣು, ಒಂದು ನಿಮ್ಗೆ ಎಷ್ಟು ಬೇಕು ನಿಂಬೆಹಣ್ಣು ಅದ್ರ ಮೇಲೆ ಹಾಕ್ಕೊಳ್ಳಿ. ನೋಡಿ ನಾನು ಇಲ್ಲಿ ಇಷ್ಟು ತಗೊಳ್ತೀನಿ ಅಷ್ಟೆ. ಇವಾಗ ನೀಟಾಗಿ ಇದಕ್ಕೆಲ್ಲ ಮಿಕ್ಸ್ ಮಾಡಿಬಿಟ್ಟು ಕಡಲೆಪುರಿನ ಮಿಕ್ಸ್ ಮಾಡಿದ ತಕ್ಷಣವೇ ತಿನ್ನಬೇಕು. ಅದಕ್ಕೆ ಅದನ್ನ ಲಾಸ್ಟಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಹಾಗೆ ಕಡಲೆಪುರಿ ಕ್ಲೀನ್ ಮಾಡಿದ್ನಲ್ಲ, ಅದರಲ್ಲಿ ನೋಡಿ ಎಷ್ಟು ಗಲೀಜು ಬಂದಿದೆ. ಲಾಸ್ಟ್ ಅಲ್ವಾ, ಕೆಳಗಡೆ ಎಲ್ಲ ಕುತ್ಕೊಂಡಿರುತ್ತೆ ಅದರಿಂದ. ಓಕೆ, ನಾನು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ತಿಂತೀನಿ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಓಕೆ, ಅವನಿಗೂ ಕೂಡ ಇಷ್ಟು ಇಟ್ಟಿದ್ದೀನಿ. ಸಾರಿ, ಇನ್ನೊಂದು ಸ್ವಲ್ಪ ಏನು ಮಾಡಿದ್ದೀನಿ ಗೊತ್ತಾ, ಒಂದೇ ಒಂದು ಮಿಸ್ ಮಾಡಿದ್ದೀನಿ, ಸಾಲ್ಟ್ ಒಂದು ಮಿಸ್ ಮಾಡಿಬಿಟ್ಟಿದ್ದೀನಿ. ಇದು ಬಂದು ಏನಂದರೆ ಕಡಲೆಪುರಿ ಬಂದು ಉಪ್ಪಿನ ಕಡಲೆಪುರಿ, ಸಪ್ಪೆ ಕಡಲೆಪುರಿ ಸಿಗಲ್ಲ ಈ ಕಡೆ, ಉಪ್ಪಿನ ಕಡಲೆಪುರಿನೇ ಸಿಗುತ್ತೆ. ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಾನು ಮೊದಲೇ ಹಾಕ್ಬೇಕಿತ್ತು, ಮರ್ತೋಗ್ಬಿಟ್ಟಿದೆ ನನಗೆ. ನೋಡಿ ಕಲರ್ಫುಲ್ ಏನಿದೆ ಹೇಳಿ, ಚುರುಮುರಿ ಮನೆಯಲ್ಲೇ ಮಾಡಿರುವಂಥದ್ದು. ಚೆನ್ನಾಗಿದೆ. ಸ್ವಲ್ಪ ಸಪ್ಪೆ ಅನಿಸ್ತು. ಇನ್ನೊಂದು ಸ್ವಲ್ಪ ಬೇಕಾದ್ರೆ ಉಪ್ಪು ಹಾಕೋಬೋದು. ಓಕೆ, ಮತ್ತೆ ಸಿಗ್ತೀನಿ. ನಾನು ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ತಾನೇ. ಸೊಳ್ಳೆ ಬರುತ್ತೆ, ಅದಕ್ಕೆ ಎಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಮರ್ತ್ಬಿಟ್ಟಿದ್ದೀನಿ. ನಮ್ಮ ಸುಂದ್ರಿರು ಇಲ್ಲಿ ಇಬ್ಬರು ಬಂದಿದ್ದಾರೆ ಆಟ ಆಡ್ಕೊಂಡು. ಅಮ್ಮ ಎಲ್ಲಿ ಅಲ್ಲಿ ಕಗ್ಗಿ ಎಲ್ಲೋದ್ಲ, ಕಗ್ಗಿ ಚಳಿ ಅಂತೆ ನಡುಕ್ತಾ ಅವಳೆ ಸುಂದ್ರಿ. ಎದ್ಬಿಟ್ಲು. ಗೋಮ ನೀನೆಲ್ಲಿ ಬಂದಿದ್ದೆ? ಪೆಚ್ಚಗೈತೆ ಅಂತ ಬಕೆಟ್ ಒಳಗಡೆ ಬಂದು ಮಲ್ಗೋದು. ಮತ್ತೇನು ಮಾಡ್ತಿದ್ಯಪ್ಪ? ನಾನೆಲ್ಲ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವನು ಮತ್ತೆ ಏನೋ ಫ್ರೈ ಬೇರೆ ಮಾಡಿದ್ದವನು, ಹಂಗೆ ತಿಂದಿದ್ರಾಯ್ತಿರ್ಲಿಲ್ಲ. ಸ್ವಲ್ಪ ಕಡಲೆ ಬೀಜ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಅದು ಇದ್ರ ಜೊತೆ ಫ್ರೈ ಆಗಲ್ಲ ಬಿಡು, ಥರ ಮೆತ್ತೆ ಥರ ಆಗ್ಬಿಡುತ್ತೆ. ನೀನು ಗರಂ ಮಸಾಲ ಹಾಕ್ತಾ ಇರೋದು 2 ಕಾಳು. ಇದು ನಿಮ್ಮ ಅಪ್ಪನೇ 3 ದಿನದಿಂದ ಹೇಳ್ತಾನೆ ಇತ್ತು, ಏನಂತ ತಗೊಂಡೋಗಿ ಕೆಳಗಡೆ ಬೀಸ್ತೀನಿ ಅಂತ. ಚಿಲ್ಲಿ ಪೌಡ್ರು ಬೇಕಾ? ಎತ್ತಿಡ್ಲಾ? ಹಂಗೆ ತಿನ್ನೋದು ಬಿಟ್ಬಿಟ್ಟು ಟೈಮ್ ಆಯ್ತು, ಬಾ ಕಾಫಿ ಮಾಡ್ತೀನಿ, ಕಾಫಿ ಕುಡಿಬೇಕು. ಚಳಿ ಬೇರೆ ಕಣಪ್ಪ. ಅಷ್ಟೇ, ನಾನು ಮಾಡಿ ತಿಂದು ವಿಡಿಯೋ ಮಾಡಾಯ್ತು. ಯಾವುದು ರೋಡ್ ಗುಮ್ಮಡ ಅಡ ಇಲ್ಲೆಲ್ಲ ಈ ಬೆಕ್ಕು ಬಂದು ನಂಗೆ ಒಂದು ಸ್ವಲ್ಪ ಭಯ. ನೋಡಿ ಬರ್ಬೇಕಾದ್ರೆ ಚಿಪ್ಸ್ ತಗೊಬಂದವನೆ, ಅವ್ನ ಫ್ರೆಂಡ್ಸ್ ಎಲ್ಲ ತಗೊಳ್ತಿದ್ರಂತ, ಅದಕ್ಕೆ ಇವನು ತಗೊಬಂದಿರೋದು. ಬಾ ನಿನ್ಗೆ ಒದೆ ಕೊಡ್ತೀನಿ, ಬಾ ಬಾ ಬೀಳುತ್ತೆ, ಬಾ ಏಟು. ನಂಗೆ ಬೇಡ ಬೇಡ ಬೇಡ,
ಸ್ಪೂನ್ ಬೇಕು, ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲ್ಲ. ಮತ್ತೆ ಅದು ಚಳಿಲಿ ಕೈ ತುಳಿಯೋಕ್ಕಾಗಲ್ಲ. ಹೋಗು. ಕಾಫಿ ಮಾಡಿದ್ರೆ ಇಲ್ಲಿ ನೋಡಿ, ಬಿಸ್ಕೆಟ್ ಎಲ್ಲ ಹಾಕೋನೆ ಕಂಡ್ರೆ ಇದಕ್ಕೆ. ಅಯ್ಯೋ ಕರ್ಮ. ಬಿಸ್ಕೆಟ್ ಹಾಕಂದು ಫಸ್ಟ್ ತಿಂದು ನೋಡ್ಬಿಟ್ಟು ಮಾತಾಡಿ, ಡಿಫ್ರೆಂಟ್ ಆಗಿರುತ್ತೆ. ಎಣ್ಣೆ ತುಪ್ಪ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಎಣ್ಣೆ ಅಷ್ಟು ಹಾಕಿರೋದು. ಬಿಸ್ಕೆಟ್ ಹಾಕಿದ್ಯಲ್ಲ ಚೆನ್ನಾಗಿಲ್ಲ. ಅದ್ರ ಬದಲು ಮಿಕ್ಸ್ಚರ್ ಹಾಕಿದ್ರೆ ಚೆನ್ನಾಗಿರೋದು. ಅಷ್ಟು ಇಲ್ಲ, ಕರು ಕರು ಬಂದ್ಬಿಟ್ಟು ಜಾಸ್ತಿ. ಹಾಕು. ಕಾಯಿ ಮಾಡು. ನಿಂಬೆಹಣ್ಣಿನ ಬೀಜನೇ ತೆಗ್ದಿಲ್ಲ. ನೀನು ಪರವಾಗಿಲ್ಲ, ಒಳ್ಳೇದು. ಅಲ್ಪ ನೋಡಿಲ್ಲ, ಹಂಗೆ ಹಾಕಿದೆ. ಕಹಿ ಕಹಿ ಅನ್ನಿಸ್ತದ. ನನಗೆ ಅನಿಸ್ತಿಲ್ಲ. ಸಾಕು ನೋಡಿ ಹೆಂಗಿತ್ತು. ನಿಮಗೆ ಇಟ್ಟಿದ್ರೆ ತೊಟ್ಟುತ್ತೆ. ಕುಡೀಲಿ. ಮಸಾಲೆ ನೋಡಿ ಅಲ್ಲಿ ಆನ್ ಆಗಿದೆ, ಸರಿ ನೋಡ್ಕೊ. ಆನ್ ಆಗೈತೆ. ಸಾಕು. ಅವಾಗಲೇ ಹಂಗೊಂದು ಉಳ್ಸಮ್ಮ. ಸಾಕು. ನಿಪ್ಪಟ್ಟು ಮಸಾಲೆ ಎಲ್ಲ ತಿಂತೀವ. ಹೌದಾ? ಎಷ್ಟೊಂದು ಎಣ್ಣೆ ಹಾಕಿದ್ಯಾ? ಕಾಣ್ತಾನೆ ಸೌತೆಕಾಯಿ ಇರೋ ನೀರೆಲ್ಲ ಹಾಕ್ದೆ, ಚೆನ್ನಾಗಿರುತ್ತೆ. ನೋಡಿ, ಇದು ಬಂದು ಸುಟ್ಟಿರುವಂಥ ಜೋಳ. ಮೋಹನ್ ಮಾಮ ಈಗ ತಾನೇ ಬಂದರು, ತೊಗೊಬಂದರು. ಒಂದೇ ತಂದಿರೋದು. ಇದು ಬಂದು ಏನಂದರೆ ಗಟ್ಟಿ ಇರಬಾರ್ದು, ನನಗೆ ಸಾಫ್ಟಾಗಿರಬೇಕು, ಆ ಥರದ್ದು ಇಷ್ಟ. ಅದೇ ಥರದೇ ತೊಗೊಬಂದಿದ್ದಾರೆ. ನಾನು ಈಗ ತಾನೇ ಟೇಸ್ಟ್ ಮಾಡಿದೆ. ಆಮೇಲೆ ಖಾರ ತುಂಬ ಇರಬಾರ್ದು, ಮೀಡಿಯಮಾಗೂ ಇರಬೇಕು. ಚೆನ್ನಾಗಿದೆ. ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಓಕೆ, ಇದನ್ನು ತಿಂತಾಯಿದ್ರೆ ತುಟಿಯೆಲ್ಲ ಉರತ್ಕೊಳ್ಳೋ ಸ್ಟಾರ್ಟ್ ಆಗಿಬಿಟ್ಟಿದೆ. ತುಟಿ ಯಾಕೆ ಉರಿತಾ ಇದೆ ಅಂದರೆ, ಒಂದೊಂದು ಕಡೆ ಹಸಿಮೆಣಸಿನ್ಕಾಯಿ ಜಾಸ್ತಿ, ಅಂದರೆ ಖಾರನ ಒಂದೊಂದು ಕಡೆ ಜಾಸ್ತಿ ಹಾಕ್ಬಿಟ್ಟಿರ್ತಾರೆ ನೋಡಿ. ಅಪ್ಪ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಹಾಕಿದ್ದಾರೆ. ನಾನು ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ, ಆದರೆ ಖಾರ ಖಾರ ಅನ್ನಿಸ್ತಾ ಇದೆ. ಕೌಶಿ ತಿಂತಾನೇನೋ ಗೊತ್ತಿಲ್ಲ. ನಾನು ಸ್ವಲ್ಪ ತಿಂದ್ಬಿಟ್ಟು ಮೋಹನ್ ಮಾಮಂಗಿರ್ತೀನಿ. ಕೌಶಿ ಅಂತೂ ಈ ಥರ ಖಾರ ಇದ್ರೆ ತಿನ್ನೋಕ್ಕಾಗಲ್ಲ. ಅಂದರೆ ತಿನ್ಬೋದು, ಅದೇ ಇದು ಏನು ಜೋಳ ಏನಿದೆ ಅದು ತುಟಿಗೆ ಟಚ್ ಆಗಬಾರ್ದು. ಟಚ್ ಆಗಿಬಿಟ್ರೆ ಉರಿ ಉರಿ ಸ್ಟಾರ್ಟ್ ಆಗಿಬಿಡುತ್ತೆ. ಟಚ್ ಆಗದೆ ತಿನ್ನಬೇಕು. ಹೀಗೆ ನಾವು ಹೇಗೆ ಮಾಡಿದ್ರು ಸ್ವಲ್ಪನಾದರೂ ಟಚ್ ಆಗಲ್ಲ. ನಾವು ಏನಂದರೆ ಏನಾದರೂ ತಿಂದರೆ ತಿಂತಾನೆ ಇರ್ತೀವಿ. ಇಡೀ ದಿನ ಏನಿದೆ ಏನಾದರೂ ಒಂದು ಮಾಡ್ತಾನೆ ಇರ್ತೀವಿ. ಇವಾಗ ನಾನು ಫಸ್ಟು ಚುರುಮುರಿ ಮಾಡಿದೆ, ಆಮೇಲೆ ಕೌಶಿ ಬಂದ್ಬಿಟ್ಟು ಅವನು ಚುರುಮುರಿ ಮಾಡ್ದ, ಮತ್ತು ಇನ್ನೊಂದೇನೋ ಮಾಡ್ದ, ಮತ್ತು ಜೋಳ ತಂದಿದ್ರು ಅದು ತಿಂದ್ವಿ. ಅದಾದಮೇಲೆ ನೋಡಿ ಮತ್ತೆ ಬ್ರೆಡ್ ತೊಗೊಬಂದಿದ್ರು. ಆಮೇಲೆ ಬ್ರೆಡ್ ಆಮ್ಲೆಟ್ ಮಾಡ್ತೀನಿ ಅಂದ್ಬಿಟ್ಟು, ಇದು ಮೋಹನ್ ಮಾಮನೇ ಮಾಡ್ತಾ ಇರೋದು ಬ್ರೆಡ್ ಆಮ್ಲೆಟು. ನಾವು ಹೇಳಿದ್ವಿ ಈ ಥರ
ಚುರುಮುರಿ ಎಲ್ಲ ತಿಂದಿದ್ದೀವಿ ಅಂತೇಳಿ. ಆದರೂ ಕೂಡ ಇದು ಒಂದು ತಿನ್ನಿ ಏನಾಗಲ್ಲ ಅಂದ್ಬಿಟ್ಟು ಒಂದೇ ಒಂದು ಅಂತ ಅಂದ್ಬಿಟ್ಟು ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಕೌಶಿಗೆ ನನಗೆ ಮಾಡಿಕೊಟ್ಬಿಟ್ಟು ಲಾಸ್ಟಲ್ಲಿ ನಾನು ತಿಂತೀನಿ ಅಂದ್ಬಿಟ್ಟು ಇಲ್ಲಿ ಮೋಹನ್ ಮಾಮ ಮಾಡ್ತಾ ಇದ್ದಾರೆ. ನನಗೆ ಫಸ್ಟ್ ಕೊಟ್ಟರು, ನೀನು ತಿನ್ನು, ನೀನು ತಿಂದಾದಮೇಲೆ ಕೌಶಿಗೆ ಕೊಡ್ತೀನಿ ಅಂದ್ಬಿಟ್ಟು. ಚೆನ್ನಾಗಿತ್ತು ಅವತ್ತು ಫುಲ್ಲು. ಬರೀ ಅದು ಇದು ಅಂಥೇಳಿ ಬರೀ ಸ್ನ್ಯಾಕ್ಸ್ ಐಟಮ್ಗಳೇ ಒಂದಾದ್ಮೇಲೆ ಒಂದು ತಿಂತಾನೇ ಇದ್ದೀವಿ. ಒಂದೊಂದು ದಿನ ಏನೂ ಇರೋದೇ ಇಲ್ಲ ತಿನ್ನೋದಕ್ಕೆ. ಒಂದೊಂದು ದಿನ ತುಂಬ ಇರುತ್ತೆ, ಒಂದಾದ್ಮೇಲೆ ಒಂದು ತಿಂತಾನೆ ಇರ್ತೀವಿ, ಒಂದೊಂದು ದಿನ ಏನೂ ಇರೋಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.